ನಮಸ್ಕಾರ ಸ್ನೇಹಿತರೆ. ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಹಸ್ತಿನಾವತಿ ಪ್ರವೇಶ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಅತ್ಯಮೂಲ್ಯವಾದ ವಸ್ತ್ರಾಭರಣಗಳನ್ನು ಧರಿಸಿ ಬಾಲಿಕನಿಂದ ಕೊಡಲ್ಪಟ್ಟ ರಥದಲ್ಲಿ ಕುಳಿತು ಯಮನಂದನನು ಅನುಜರೊಡನೆ ಸತಿಯಾದ ದ್ರೌಪದಿ ಸಹಿತ ಹಸ್ತಿನಾವತಿಗೆ ಪ್ರಯಾಣ ಬೆಳೆಸಿದನು. ಧರ್ಮಜನು ಹಸ್ತಿನಾವತಿಯ ಅರಮನೆಯ ಸಮೀಪ ಬಂದೊಡನೆ ಕೆಳಗಿಳಿದು ಶ್ರದ್ಧಾಭಕ್ತಿಯಿಂದ ದೊಡ್ಡಪ್ಪ ದೊಡ್ಡಮ್ಮನಿಗೆ, ಅಜ್ಜನಾದ ಭೀಷ್ಮಾಚಾರ್ಯರಿಗೆ, ದ್ರೋಣ ಕೃಪಾಚಾರ್ಯರ ಪಾದಗಳಿಗೆರಗಿದನು. ಉಳಿದ ಅನುಜರು ಅಣ್ಣನನ್ನು ಅನುಕರಿಸಿದರು. ಕೌರವಾದಿಗಳೊಂದಿಗೆ ಉಭಯ ಕುಶಲೋಪರಿ ಪ್ರಶ್ನೋತ್ತರಗಳಾದ ಮೇಲೆ ಭವ್ಯವಾದ ನೂತನ ಸಭಾಮಂದಿರವನ್ನು ವೀಕ್ಷಿಸಿದರು. ಯಾಜ್ಞಸೇನೆಯ ಮುದ್ದು ಮುದ್ದಾದ ಚೆಲುವನ್ನು, ಕೇಶರಾಶಿಯನ್ನು ಕಂಡು ರಾಜಭವನದ ಮಹಿಳೆಯರು ಮನಸೋತು ಅವರಲ್ಲಿ ಅಸೂಯೆಯೂ ಬೇರೂರಿತು. ರಾತ್ರಿಯಾದುದರಿಂದ ಸಕಲರು ಶಯ್ಯಾಗಾರವನ್ನು ಪ್ರವೇಶಿಸಿದರು. ಪ್ರಜಾಪ್ರಮುಖರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿತ್ಯ ವಿಧಿಗಳನ್ನು ತೀರಿಸಿ ರಮಣೀಯವಾದ ಸಭಾಮಂಟಪಕ್ಕೆ ಬಂದರು. 5 ಪಾಂಡುಸುತರು ಸಜ್ಜಾಗಿ ನಿರ್ಮಿಸಿದ ಭವ್ಯ ಸುಖಾಸನಗಳಲ್ಲಿ ಆಸೀನರಾದರು. ಶಕುನಿಯು ಕಪಟಹಾಸವನ್ನು ಬೀರಿದನು. ಧರ್ಮಜ, ಸಭಾಮಂಟಪವು ಪ್ರೇಕ್ಷಕರಿಂದ ತುಂಬಿದೆ. ನಿನ್ನ ಆಗಮನವೇ ಅತಿ ಮುಖ್ಯವಾಗಿತ್ತು. ಕಾಲ ವಿಳಂಬಿಸದೆ ನಿಯಮಾವಳಿಗಳನ್ನು ನಿಶ್ಚಯಿಸಿಕೊಂಡು ಪಗಡೆ ಆಡುವ. ಧರ್ಮಪುತ್ರನು ನಿಧಾನವಾಗಿ ಪ್ರತ್ಯುತ್ತರಿಸಿದನು. ಮಾವ, ಕ್ಷತ್ರಿಯನಿಗೆ ಭುಜಬಲವು ಮುಖ್ಯವಾಗಿರುತ್ತದೆ. ಪಗಡೆಯಾಟದಲ್ಲಿ ಭುಜಬಲಕ್ಕೆ ಆಸ್ಪದವೆಲ್ಲಿದೆ? ಸಂಖ್ಯಾಪ್ರಧಾನವಾದ ಆಟದಲ್ಲಿ ವಿಧಿಯ ವಿಲಾಸದಂತೆ ಅಂಕೆ ಸಂಖ್ಯೆಗಳು ಮೇಲೆ ಕೆಳಗಾಗಿ ಬೀಳಬಹುದು. ಇದರಲ್ಲಿ ವಂಚನೆ ಸಲ್ಲದು. ವಂಚಕರಾದ ಜೂಜುಗಾರರೊಂದಿಗೆ ಪಣವನ್ನು ಒಡ್ಡುವುದು ಮಹಾಪಾಪ ಎಂದು ಮಹರ್ಷಿಗಳಾದ ದೌಮ್ಯರು ಆದೇಶಿಸಿದ್ದಾರೆ. ಸಂಪತ್ತನ್ನಿಟ್ಟು ಆಡಬೇಕೆನ್ನುವುದು ನಿನ್ನ ಅಪೇಕ್ಷೆಯಾಗಿದ್ದರೆ ಅದು ಸರಿಯಲ್ಲ. ಶಕುನಿಯು ಪುನಃ ಉತ್ತರಿಸಿದನು. ದ್ಯೂತ, ಮೃಗಯ, ಸ್ತ್ರೀವ್ಯಸನ ನೃಪಸಂಕುಲಕ್ಕೆ ತಪ್ಪೇನಲ್ಲ. ಇದನ್ನು ಅರಿಯದವರು, ಆಡದ ನರರು ಮೃಗಕ್ಕೆ ಸಮಾನರಾಗುವರು. ಆಗಲಿ, ಈ ವಿಚಾರದಲ್ಲಿ ಹೆಚ್ಚು ಚರ್ಚೆಯಕ್ಕೆ. ಅದೃಷ್ಟದ ಆಟವನ್ನು ಬಲ್ಲವರಾರು? ಆಡುವುದಕ್ಕೆ ನೀನು ಒತ್ತಾಯಿಸುವುದಾದರೆ ನಾನು ಒಪ್ಪುತ್ತೇನೆ. ಯಾರಲ್ಲಿ ಆಡಬೇಕು? ಈಗ ಸಿದ್ಧನಾಗಿದ್ದೇನೆ ಎಂದನು. ಕೌರವನು ಸಂತಸದಿಂದ, ಧರ್ಮರಾಯ, ವಜ್ರ ವೈಡೂರ್ಯಗಳನ್ನು, ರತ್ನರಾಶಿಯನ್ನು ನಾನು ಈ ಪ್ರಥಮ ಪಂಥವಾಗಿ ಇಟ್ಟಿರುತ್ತೇನೆ. ನನ್ನ ಪರವಾಗಿ ಮಾವನಾದ ಶಕುನಿ ಆಡುತ್ತಾನೆ. ಯಮನಂದನನಿಗೆ ಒಬ್ಬನ ಪರವಾಗಿ ಇನ್ನೊಬ್ಬನು ಆಡುವುದು ಒಪ್ಪಿಗೆ ಇಲ್ಲದಿದ್ದರೂ ಸಮ್ಮತಿ ಇತ್ತನು. ಇಂದುವದನೆ ದ್ರೌಪದಿಯ ಬಲನೇತ್ರ ಅದುರಿತು. ಭೀಮ ಪಾರ್ಥರ ಹೃದಯ ಬಡಿಯಲಾರಂಭಿಸಿತು. ಅವರ ಎಡಭುಜ ಮತ್ತು ಕಣ್ಣುಗಳು ಅಲ್ಲಾಡಿತು. ಗಂಗಾನಂದನ, ದ್ರೋಣ, ಕೃಪಾಚಾರ್ಯರು ಖಿನ್ನರಾದರು. ಸೈಂಧವನು ಹರ್ಷಚಿತ್ತನಾದನು. ಕುರುಪತಿಯ ಪುಣ್ಯ ಬೀಜಾಂಕುರ ಮೊಳೆಯಿತು. ಮುಂದಿನ ವಿಷಯ ದ್ಯೂತಶಿಖಿ ಪ್ರಜ್ವಲಿಸಿತು. ಚದುರಂಗದ ಹಲಗೆಯನ್ನಿಟ್ಟರು. ಹೊನ್ನರಾಶಿ ಹೊರಬಿದ್ದವು. ಆಟ ಪ್ರಾರಂಭವಾಯಿತು. ಕೌರವನ ಪಣಕ್ಕೆ ಪ್ರತಿಯಾಗಿ ಧರ್ಮರಾಜನು ರತ್ನಹಾರವನ್ನು, ರತ್ನರಾಶಿಯನ್ನು ಒಡ್ಡಿದನು. ಅದೇನಾಶ್ಚರ್ಯ! ದಾಳ ಮಗುಚಿಬಿತ್ತು. ಧರ್ಮರಾಯ ಸೋತು ಕೌರವರಾಯ ಗೆಲ್ಲಿದನು. ಧರ್ಮರಾಜನು ಪುನಃ 2,000 ಹೊನ್ನ ರಥಗಳನ್ನು, 18,000 ಅಶ್ವಗಳನ್ನೊಡ್ಡಿದನು. ಬಂಗಾರದ ಸಾರಿಗಳನ್ನು ಕುಲುಕಿಸಿ ಹಾಕಿದಾಗ ಪಾಂಡುಪುತ್ರನಿಗೆ ಅಪಜಯವಾದುದನ್ನು ಗಮನಿಸಿ ಶಕುನಿಯು ಬೊಬ್ಬಿರಿದನು. ದೈವದ ಅನುಗ್ರಹ ನಮಗಿದೆ. ಜೂಜಿನ ಭೀತಿಯಿಂದ ನೀನು ಕಳವಳಿಸಬೇಡ. ಇನ್ನೇನು ಮುಂದಿನ ಪಂಥ ಎಂದು ಸವಾಲೊಡ್ಡಿದಾಗ ಯಮಜನು 1000 ಆನೆಗಳನ್ನು ಪಣವಾಗಿಟ್ಟನು. ಅದು ಶಕುನಿಯ ಪಾಲಾಯಿತು. ಶಕುನಿಯು ಜಿತಂ ಜಿತಂ ಎಂದು ಬೊಬ್ಬಿಟ್ಟನು. ಯಾರೇ ಆಗಲಿ
ಜೂಜಿನಲ್ಲಿ ಮನಸ್ಸು ನಿರತವಾದರೆ ಹಿಂದು ಮುಂದು ಆಲೋಚಿಸುವುದಿಲ್ಲ. ತಾನೊಮ್ಮೆ ಗೆಲ್ಲಬೇಕೆಂಬ ಒಂದೇ ಒಂದು ಆಸೆಯ ಸರಪಣಿಯನ್ನು ಹಿಡಿದುಕೊಂಡು ನೇತಾಡುತ್ತಾನೆ. ಆತನಿಗೆ ಪ್ರಪಾತಕ್ಕೆ ಬೀಳುವ ಅರಿವಾಗುವುದಿಲ್ಲ. ಧರ್ಮರಾಯನು ರಾಣಿವಾಸದ ಸಖಿಯರನ್ನು, ರಾಜಭವನದ ನಾರಿಯರನ್ನು ಒತ್ತೆಯಾಗಿಟ್ಟನು. ಅದರಲ್ಲಿಯೂ ಸೋಲು ಪ್ರಾಪ್ತಿಯಾಯಿತು. ಜನಮೇಜಯ ಏನನ್ನು ಹೇಳಲಿ? ಧರ್ಮರಾಯನ ಅದೃಷ್ಟಕ್ಕೆ ದೈವ ಸೊಪ್ಪು ಹಾಕಿತು. 10,000 ಮಾನಿನಿಯರನ್ನು ಪಣವಾಗಿಟ್ಟನು. ಜಯವಾಗಲಿಲ್ಲ. ಇನ್ನೊಮ್ಮೆ ಸುವರ್ಣ ನಾಣ್ಯಗಳಿರುವ ಭಂಡಾರವನ್ನು ಒತ್ತೆಯಾಗಿಟ್ಟನು. ಅದು ಶಕುನಿಯ ಪಾಲಾಯಿತು. ತನ್ನ ಚೈತ್ರರಥವನ್ನು ಒಡ್ಡಿದರೂ ಪ್ರಯೋಜನವಾಗಲಿಲ್ಲ. ಗಡಗಡ ಶಬ್ದ ಮಾಡುತ್ತಾ ಶಕುನಿಯು ದಾಳಗಳನ್ನು ಉರುಳಿಸಿ ಇನ್ನೇನಿದ ಬರಲಿ ಎಂದನು. ವಿಧೇಯರಾದ 1,000 ಮಂದಿ ಸೈನಿಕರನ್ನು ಪಣವಾಗಿಟ್ಟನು. ಅದು ಶಕುನಿಯ ಪಾಲಾಯಿತು. ಶಕುನಿಯ ಕಪಟದ್ಯೂತ ಮುಂದುವರೆಯಿತು. ದೈವದ ಸಂಪೂರ್ಣ ಒಲವು ಪಾಂಡವರಿಗೆ ಇರುವುದಾದರೂ ಅವರ ದುರ್ವ್ಯಸನಕ್ಕೆ ಭಗವಂತನ ಆಶೀರ್ವಾದ ಇರಲಿಲ್ಲ. ಆದುದರಿಂದ ಮೇಲಿಂದ ಮೇಲೆ ಅಪಜಯ ಪಾಂಡವರಿಗಾಯಿತು. ಅಷ್ಟೈಶ್ವರ್ಯ ಚದುರಂಗ ಬಲ ಕಳೆದುಕೊಂಡಿರುವುದರಿಂದ ಧರ್ಮನಂದನನ ಚಿತ್ತದಲ್ಲಿ ಕಳವಳ ಆವರಿಸಿತು. ಮುಂದಿನ ವಿಷಯ ವಿದುರನ ಹಿತೋಕ್ತಿ. ನಿರ್ಮಲ ಹೃದಯನಾದ ವಿದುರನು ಧೃತರಾಷ್ಟ್ರನನ್ನು ಎಚ್ಚರಿಸಿದನು. ರಾಜ, ಪರಿಸ್ಥಿತಿ ಹದಗೆಡುತ್ತಿದೆ. ಜೇನಿನ ಆಸೆಯಿಂದ ಓರ್ವನು ವೃಕ್ಷವನ್ನು ಏರಿದನು. ಆದರೆ ಆ ಲೋಭಿಗೆ ಕೆಳಗಿರುವ ಪ್ರಪಾತದ ಅರಿವಿರಲಿಲ್ಲ. ಬಿದ್ದರೆ ಕೈಕಾಲು ಮುರಿದು ಸಾಯಬಹುದು ಎನ್ನುವುದನ್ನು ಮರೆತಿದ್ದನು. ಮಧುವಿನ ಆಸೆಯಿಂದ ಮರವನ್ನೇರಿದ ಅವನನ್ನು ದುಂಬಿಗಳು ಕಚ್ಚಲಾರಂಭಿಸಿದವು. ವೃಕ್ಷ ಹಿಡಿದಿದ್ದವನು ಕೈತಪ್ಪಿ ಕೆಳಬಿದ್ದು ಸಾಯಬೇಕಾಯಿತು. ಅಂತೆಯೇ ನಿನ್ನ ಮಗನು ಪಾಂಡವರ ಐಶ್ವರ್ಯಕ್ಕೆ ಮನಸೋತು ನಿರ್ನಾಮವಾಗಲಿದ್ದಾನೆ. ಗಾಂಡೀವಿಯು ಕೌರವನನ್ನು ನಿಗ್ರಹಿಸುವ ಮೊದಲು ನೀನು ಪರಿತ್ಯಜಿಸು. ನರಿಯನ್ನು ಕೊಟ್ಟು ಸಿಂಹವನ್ನು ಪಡೆಯುವಂತೆ ಕೌರವನನ್ನು ಬಿಟ್ಟು ಧರ್ಮಜನನ್ನು ಸ್ವೀಕರಿಸು. ಒಂದು ಹಕ್ಕಿಯು ಪ್ರತಿದಿನವೂ ಒಂದೊಂದು ಬಂಗಾರದ ಮೊಟ್ಟೆಗಳನ್ನು ಕೊಡುತ್ತಿತ್ತು. ಅದರ ಹೊಟ್ಟೆಯಿಂದ ಎಲ್ಲ ಬಂಗಾರದ ಮೊಟ್ಟೆಗಳನ್ನು ಒಮ್ಮೆಯೇ ಕಸಿಯುವ ಭ್ರಾಂತಿಯಿಂದ ರಾಜನು ಪಕ್ಷಿಯ ಹೊಟ್ಟೆಯನ್ನು ಸೀಳಿ ನಿರಾಶನಾದ ಹಾಗಾಯಿತು ನಿನ್ನ ಸ್ಥಿತಿ. ಗಾಳಿಯ ಹೊಡೆತದಿಂದ 2 ಕೊಂಬೆಗಳು ಒಂದಕ್ಕೊಂದು ಉಜ್ಜಿಕೊಂಡು ಸೃಷ್ಟಿಯಾದ ಬೆಂಕಿ ತಗುಲಿ ವೃಕ್ಷವೇ ದಗ್ಧವಾಗುವಂತೆ ಕಲಹಾಗ್ನಿಯಿಂದ ಉಭಯ ಕುಲಗಳು ಬೆಂದು ಹೋಗಬಹುದು. ದ್ಯೂತದ ಪ್ರವಾಹದಿಂದ ನಿಮ್ಮ ಕುಲದ ಸಿರಿ ಕೊಚ್ಚಿ ಹೋಗುತ್ತದೆ. ವಂಶಸ್ಥರು ಮುಳುಗಿ ಹೋಗುತ್ತಾರೆ. ಹೋರಿಯು ಸೊಕ್ಕಿನಿಂದ ಕಲ್ಲಿಗೆ ಹಾಯಲು ಹೋಗಿ ತನ್ನ ಕೊಂಬನ್ನು ತಾನೇ ತುಂಡರಿಸಿಕೊಳ್ಳುವಂತೆ ನಿನ್ನ ಮಗನ ಸ್ಥಿತಿಯಾಗಬಹುದು. ಪುರೂರವ, ದುಷ್ಯಂತ, ಸಂವರಣ, ಯಯಾತಿ ಮೊದಲಾದವರು ಬಾಳಿ ಬೆಳಗಿದ ಈ ಶ್ರೇಷ್ಠ ಕುರುವಂಶದಲ್ಲಿ ಈತನು ಜನಿಸಿ ಕುಲಕ್ಕೆ ಕೇಡಾಯಿತು ಎಂದನು. ವಿದುರನ ಮಾತುಗಳನ್ನು ಕೇಳಿ ದುರ್ಯೋಧನನು ಕ್ರುದ್ಧನಾದನು. ವಿದುರ, ನೀನು ನಮ್ಮ ಮನೆಯಲ್ಲಿ ಉಂಡು ತಿಂದರೂ ಪಾಂಡವರನ್ನು ಹೊಗಳುವುದು ನಿನ್ನ ಪರಿಪಾಠವಾಗಿದೆ. ಸದಾ ನಿನ್ನ ನಿಂದನೆಗಳು ನಮ್ಮ ಪರವಾಗಿಯೂ ಶ್ಲಾಘನೆಗಳು ಅವರ ಪರವಾಗಿಯೂ ಇರುತ್ತವೆ. ವಿಷಸರ್ಪವನ್ನು ತೊಡೆಯ ಮೇಲಿಟ್ಟು ಸಾಕಿದಂತೆ ನನ್ನ ತಂದೆಯು ನಿನ್ನನ್ನು ಪೋಷಿಸಿದ್ದಾರೆ. ಬೆಕ್ಕು ಯಜಮಾನನಿಂದ ಸಾಕಲ್ಪಟ್ಟರೂ ಆ ಮನೆಯಲ್ಲಿ ಹಾಲಿನ ಪಾತ್ರೆಯನ್ನು ಮುಚ್ಚಿಡುವುದಕ್ಕಾಗಿ ಸದಾ ಅವನನ್ನು ಶಪಿಸುತ್ತಿರುತ್ತದೆಯಂತೆ. ಅದರಂತೆ ನೀನು ನಮ್ಮ ಹಿತಚಿಂತಕನಂತೆ ತೋರಿದರೂ ಕೇಡನ್ನು ಬಯಸುತ್ತಿರುವೆ. ನಮ್ಮ ವಿಷಯದಲ್ಲಿ ಕಠಿಣವಾಗಿ ವರ್ತಿಸಬೇಡ. ಪಾಂಡವ ದ್ವೇಷ ನನ್ನ ಜೀವನದ ಮುಖ್ಯ ಗುರಿಯಾಗಿದೆ. ಆಗ ವಿದುರನು ನಿಟ್ಟುಸಿರು ಬಿಟ್ಟನು. ಅರಸನಿಗೆ ಪ್ರಿಯ ವಾಕ್ಯಗಳನ್ನು ಹೇಳಿ ಮನವೊಲಿಸುವ ಪಾಪಿಷ್ಠರು ಈ ಭೂಮಿಯಲ್ಲಿ ಬಹಳಷ್ಟು ಮಂದಿ ಇದ್ದಾರೆ. ಅಪ್ರಿಯವಾಗಿದ್ದರೂ ಪ್ರಭುವಿಗೆ ಹಿತಮಿತವಾದ ವಚನಗಳನ್ನು ಹೇಳುವವರು ವಿರಳ. ಒಂದು ವೇಳೆ ಸೂಚಿಸಿದರೆ ಆ ಸಲಹೆಗಳನ್ನು ಒಪ್ಪುವವರೂ ದುರ್ಲಭ. ಕೌರವ, ಸರ್ಪವನ್ನು ತುಳಿದರೆ ಅದು ಕಚ್ಚಬಹುದು ಎನ್ನುವ ನೆನಪಿರಲಿ. ಮನುಷ್ಯನು ಆರೋಗ್ಯವಂತನಾಗಿ ಬಾಳಬೇಕಾದರೆ ಕಹಿಯನ್ನು ಕುಡಿಯಬೇಕು. ಅದು ಅನಪೇಕ್ಷವಾಗಿದ್ದರೂ ರೋಗ ನಿವಾರಣೆಗೆ ಮುಖ್ಯವಾಗಿರುತ್ತದೆ.
ನನ್ನ ಮಾತುಗಳು ಕರ್ಣ ಕಠೋರವಾಗಿರಬಹುದು. ಯಶೋವಂತನಾಗಿ ಬಾಳುವ ಸದುದ್ದೇಶದಿಂದ ಸೂಚಿಸಿದ್ದೇನೆ. ಇನ್ನು ದೈವೇಚ್ಛೆ ಇದ್ದಂತೆ ಆಗಲಿ. ವಿದುರನು ಬಿತ್ತಿದ ಸುವಿಚಾರದ ಬೀಜವು ಕೌರವನ ಆ ಬರಡು ಹೃದಯದಲ್ಲಿ ಮೊಳಕೆಯೊಡೆಯಲಿಲ್ಲ. ಪಗಡೆಯಾಟ ಮುಂದುವರೆಯಿತು. ಧರ್ಮನಂದನನು ಪರಾಜಿತನಾದನೇ ಹೊರತು ಜಯವು ಲಭಿಸಲಿಲ್ಲ. ಅಪರಿಮಿತವಾದ ಐಶ್ವರ್ಯ ನಷ್ಟವಾಯಿತು. ಧರ್ಮನಂದನನು, ಸೌಬಲ, ಇಲ್ಲಿ ನೋಡು, ಲಕ್ಷೋಪಲಕ್ಷ ಆಯುತ, ಪ್ರಯುತ, ಶಂಕು, ಪದ್ಮ, ಅರ್ಬುದ, ಕರ್ವ, ಶಂಕ, ನಿಖರ್ವ, ಮಹಾಪದ್ಮ, ಮಧ್ಯ, ಪರಾರ್ಧ ಈ ದ್ರವ್ಯಗಳನ್ನು ಒತ್ತೆಯಾಗಿಟ್ಟಿದ್ದೇನೆ. ಆಟ ಮುಂದುವರೆಯಲಿ ಎಂದನು. ಕ್ಷಣಕಾಲದಲ್ಲಿ ಎಲ್ಲವೂ ಧರ್ಮಜನಿಂದ ವಂಚಿತವಾಯಿತು. ರಾಜ್ಯದ ಪೂರ್ವ ದಿಕ್ಕಿನ ದಂಡೆಯವರೆಗೆ ಇರುವ ಸಕಲ ಪ್ರಾಣಿಗಳು, ಹಸುಗಳು, ಕುದುರೆಗಳು, ಎತ್ತು, ಕುರಿಗಳು, ಆಡುಗಳನ್ನು ಒತ್ತೆಯಾಗಿಟ್ಟು ಕಳಕೊಂಡನು. ಅವಯವದಂತೆ ಇದ್ದ ಸಾಮಂತ ರಾಜರನ್ನು ಒತ್ತೆಯಾಗಿಟ್ಟು ಅವರ ಮೇಲಿನ ಸ್ವಾಮ್ಯವನ್ನು ಕಳೆದುಕೊಂಡನು. ಬ್ರಾಹ್ಮಣ ವರ್ಗವೊಂದನ್ನು ಬಿಟ್ಟು ಆತನ ರಾಜಧಾನಿ, ಪ್ರಾಂತ್ಯ, ದೇಶ, ಉಳಿದಿರುವ ಪ್ರಜಾಜನರನ್ನು ಜೂಜಿಗೊಡ್ಡಿದನು. ವಿಪ್ರರ ಭೂಮಿಯನ್ನು ಬಿಟ್ಟು ಸಕಲವನ್ನೂ ಪಣವಾಗಿಟ್ಟನು. ಪಾಂಡುಪುತ್ರನ ವಿಧಿಲಿಖಿತ ಬೇರೆಯೇ ಇತ್ತು. ಆ ಧನ ಕನಕ ಕೋಶ ಅವನಿಗಿಲ್ಲವಾಯಿತು. ಶಕುನಿಯು ಜಿತಂ ಜಿತಂ ಎಂದು ಕುಣಿದಾಡಿದನು. ಕುರಿಯು ತನ್ನ ವಧೆಗಾಗಿ ನಿರ್ಮಿಸಿ ಶೃಂಗರಿಸಲ್ಪಟ್ಟ ಮಂಟಪದ ಮೇಲಿರುವ ಮಾವಿನ ಎಲೆಯನ್ನು ಏನನ್ನೂ ಅರಿಯದೆ ತಿನ್ನುತ್ತಿರುವಂತೆ ಧರ್ಮಜನು ಮೋಸವನ್ನು ಎಣಿಸದೆ ಒಂದೊಂದಾಗಿ ಸರ್ವವನ್ನು ಕಳೆದುಕೊಂಡನು. ಅವನಲ್ಲಿ ಪಣವಾಗಿಡಲು ಏನೂ ಉಳಿಯಲಿಲ್ಲ. ಪಾಂಡುಸುತನು ಖಿನ್ನನಾಗಿ ರಾಜಲಕ್ಷ್ಮಿಯ ಬೆನ್ನನ್ನು ವೀಕ್ಷಿಸಬೇಕಾಯಿತು. ಮುಖ ಬಿಳುಪೇರಿತು. ಇನ್ನೂ ಪಂಥವಿದೆಯೇ ಎಂದು ವಿರೋಧಿಗಳು ಮೂದಲಿಸಿದರು. ಸೌಬಲನ ವ್ಯಂಗ್ಯದ ನುಡಿಗಳನ್ನು ತಡೆದುಕೊಳ್ಳಲಾಗಲಿಲ್ಲ. ಮುಂದಿನ ವಿಷಯ ಅನುಜಾತರು ಜೂಜಿನ ಕಣಕ್ಕೆ. ಶಕುನಿ, ನಾನು ಸೋತೆ ಎಣಿಸಬೇಡ. ನನ್ನ ತಮ್ಮನಾದ ನಕುಲನನ್ನು ಒಡ್ಡಿದ್ದೇನೆ. ಈ ನಕುಲನು ಸಿಂಹಸ್ಕಂದನು, ರಕ್ತನೇತ್ರನು, ಸ್ಫುರದ್ರೂಪಿಯೂ ಆಗಿ ಯೌವನದ ಉತ್ಸಾಹದಿಂದ ತುಂಬಿ ತುಳುಕಾಡುತ್ತಿದ್ದಾನೆ. ಇವನು ನನ್ನ ಪಾಲಿನ ಭಾಗ್ಯದೇವತೆ. ಶಕುನಿಯ ದಾಳಗಳು ಕುಣಿದಾಡಿದವು. ಅರೆಗಳಿಗೆಯಲ್ಲಿ ಶಕುನಿಯು ಜಿತಂ, ಜಯಿಸಿದನು ಎನ್ನುತ್ತಾ, ಅಯ್ಯ, ನಿನ್ನ ಭಾಗ್ಯ ದೇವತೆಯು ನನ್ನ ಮನೆ ಬಾಗಿಲು ಕಾಯಲಿಕ್ಕೆ ನಿಂತಾಯಿತು. ಇನ್ನು ಆಟವಿದೆಯೋ ಇಲ್ಲವೋ ಹೇಳು ಎಂದ. ಶಕುನಿ, ಹೆಚ್ಚು ಹಾರಾಡಬೇಡ. ನ್ಯಾಯ ಧರ್ಮದ ಸಾಕಾರ ಮೂರ್ತಿಯಾದ ನನ್ನ ಅನುಜ ಸಹದೇವನಿದ್ದಾನೆ. ಅವನನ್ನು ಪಣವಾಗಿ ಇಡಬಾರದಾದರೂ ನಿರುಪಾಯವಾಗಿ ಒಡ್ಡುತ್ತಿದ್ದೇನೆ. ಜಯ ಈಗ ನನ್ನದಾಗಲಿದೆ. ಶಕುನಿಯ ಹಸ್ತದಲ್ಲಿದ್ದ ಕವಡೆಯು ಅವನಿಗೆ ಬೇಕಾದಂತೆ ಉರುಳಿತು. ಅದು ಕುಣಿದು ಕುಣಿದು ಧರ್ಮಜನಿಗೆ ಬೆನ್ನು ಮಾಡಿ ಬಿದ್ದು ಬಿಟ್ಟಿತು. ಸಹದೇವನು ಕೌರವನ ವಶವಾದನು. ಕಪಟತನದಿಂದ ಸೌಬಲನು ಯಮನಂದನನ ಅಷ್ಟೈಶ್ವರ್ಯ ಮತ್ತು ಮಾದ್ರಿ ಕುಮಾರರನ್ನು ವಶಪಡಿಸಿಕೊಂಡನು. ಶಕುನಿಯು, ಏನು ಧರ್ಮಜ, ಸವತಿ ಮಕ್ಕಳನ್ನು ಮಾರಿಬಿಟ್ಟೆ. ನಿನ್ನ ಸ್ವಂತ ತಾಯಿ ಕುಂತಿದೇವಿಯು ಪ್ರಸವಿಸಿದ ಇಬ್ಬರು ಇರುವರು. ಭೀಮ, ಪಾರ್ಥರನ್ನು ಪಣವಾಗಿಟ್ಟು ನಿನ್ನ ಅದೃಷ್ಟವನ್ನು ಪರೀಕ್ಷಿಸಬಹುದು. ಮಾದ್ರಿಸುತರನ್ನು ನೀನು ಒತ್ತೆಯಾಗಿ ಇಡಲು ಹಕ್ಕುಳ್ಳವನಾದರೆ ಇನ್ನು ಇವರಿಬ್ಬರನ್ನು ಯಾಕೆ ಒತ್ತೆ ಇಡಬಾರದು? ಅವರ ಮೇಲೆ ಹೆಚ್ಚಿನ ಮೋಹವೇ? ಆ ಚುಚ್ಚುವ ನುಡಿಗಳನ್ನು ಧರ್ಮಜನಿಂದ ಸಹಿಸಲಾಗಲಿಲ್ಲ. ನಾವೈವರು ಏಕಮನಸ್ಕರಾಗಿ ಶುದ್ಧ ಚಾರಿತ್ರ್ಯ ಮತ್ತು ಪ್ರಾಮಾಣಿಕ ಹೃದಯದಿಂದ ಇದ್ದೇವೆ. ನಮಗೆ ಸೋಲು ಪ್ರಾಪ್ತಿಯಾದರೂ ಒಗ್ಗಟ್ಟಿದೆ. ನಮ್ಮಲ್ಲಿ ಭೇದ ಬುದ್ಧಿಯನ್ನು ಕಲ್ಪಿಸಬೇಡ. ಧರ್ಮಜನು ಅರ್ಜುನನನ್ನು ಒಡ್ಡಿದನು. ಈ ಗಾಂಡೀವಿಯು ಸದಾ ಭಗವಾನ್ ಶ್ರೀಕೃಷ್ಣನ ಅನುಗ್ರಹಕ್ಕೆ ಪಾತ್ರನಾದವನು. ಅಪಜಯವನ್ನು ಅರಿಯದವನಾದುದರಿಂದ ಇವನನ್ನು ವಿಜಯನೆಂದು ಸಂಬೋಧಿಸುತ್ತಾರೆ. ಯುದ್ಧ ಎನ್ನುವ ಮಹಾಸಾಗರದಲ್ಲಿ ಆತನು ನಾವಿಕನಾಗಿ ನಮ್ಮನ್ನು ಜಯದ ದೋಣಿಯಲ್ಲಿರಿಸಿ ಭಾಗ್ಯದ ದಡಕ್ಕೆ ಒಯ್ಯಲಿರುವನು.
ಅದ್ವಿತೀಯ ಪರಾಕ್ರಮಿಯೂ ತೇಜಸ್ವಿಯೂ ಆದ ಗಾಂಡೀವಿಯನ್ನು ಒಡ್ಡಿದ್ದೇನೆ. ಶಕುನಿಯು ಧರ್ಮಜನ ಕಡೆ ವಕ್ರದೃಷ್ಟಿ ಬೀರಿ, ರಾಜ, ಇಂದಿನವರೆಗೆ ಅವನು ಅಜೇಯನು ಮತ್ತು ವಿಜಯನಾಗಿದ್ದಾನೆ. ಆದರೆ ಇನ್ನು ಮಾತ್ರ ಇವನ ಹೆಸರನ್ನು ಅಪಜಯ ಎನ್ನುವುದಾಗಿ ಬದಲಾಯಿಸು. ನನ್ನ ಹಸ್ತಚಳಕವನ್ನು ಎದುರಿಸಲು 1000 ಪಾರ್ಥರು ಬಂದರೂ ಶರಣಾಗಲೇಬೇಕು. ಸೌಬಲನು ದಾಳವನ್ನು ಉರುಳಿಸಿ ಮಧ್ಯ ಪಾಂಡವನನ್ನು ಗೆದ್ದುಕೊಂಡಾಗ ಆ ಮೋಸದ ಕೀಲೇನೆಂಬುದೇ ಅರಿವಾಗಲಿಲ್ಲ. ಶಕುನಿಯಿಂದ ಮತ್ತೆ ಮೂದಲಿಕೆ ಪ್ರಾರಂಭವಾಯಿತು. ರಾಜ, ಮುಖವನ್ನು ಎತ್ತಿ ನೋಡು, ಇಲ್ಲಿ ಮೋಸವೇನೂ ಇಲ್ಲ. ದಾಳಗಳು ನಿನಗೆ ಹರ್ಷವನ್ನು ತರಲಿಚ್ಛಿಸುತ್ತಿಲ್ಲ. ದ್ಯೂತಾಗ್ನಿಗೆ ಅರ್ಪಿಸಲು ಇನ್ನೇನಾದರೂ ಉಳಿದಿದೆಯೇ? ಹೊಟ್ಟೆಬಾಕ, ಬಕಾಸುರಾಂತಕ, ಹುಬ್ಬು ಗಂಟೆಕ್ಕುತ್ತಿರುವ ಭೀಮನೊಬ್ಬನನ್ನು ಯಾಕೆ ಹಾಗೆ ಬಾಕಿ ಇಟ್ಟಿರುವೆ? ಸೌಬಲ, ನಿಜ. ಸವ್ಯಸಾಚಿಯು ನಿಮ್ಮಿಂದ ಜಯಿಸಲ್ಪಟ್ಟ ಎನ್ನುವ ದುರಭಿಮಾನಕ್ಕೆ ಒಳಗಾಗಬೇಡ. ಮಹೇಂದ್ರನಿಗೆ ಸಮಾನವಾದ ಪೌರುಷವಂತನೂ ಗದಾಯುದ್ಧ ನಿಷ್ಣಾತನೂ ನಮ್ಮೆಲ್ಲರ ಸಂರಕ್ಷಕನು, ಜಗತ್ತಿನ ಜೀವರಾಶಿಗಳ ಪ್ರಾಣಾಧಾರವಾಗಿರುವ ವಾಯುದೇವರ ಸುಪುತ್ರನಾದ ಭೀಮಸೇನನನ್ನು ಪಣವಾಗಿಟ್ಟಿದ್ದೇನೆ. ಶಕುನಿಯ ಕೈಯಿಂದ ಕ್ಷಣ ಮಾತ್ರದಲ್ಲಿ ದಾಳಗಳು ತಿರುಗಿ ಕೆಳಗುರುಳಿದಾಗ ಪಾಂಡವರ ಅಪಜಯ ದಿಟವಾಯಿತು. ಸುಯೋಧನನ ಮಾವನು ಜಯಿಸಿದೆ, ಜಯಿಸಿದೆ ಎಂದು ಹಾರಾಡಿದನು. ಜನಪ, ಭೀಮಾರ್ಜುನ, ನಕುಲ, ಸಹದೇವರನ್ನು ಮತ್ತು ಪ್ರಜಾಜನರನ್ನು ಅಷ್ಟೈಶ್ವರ್ಯಗಳನ್ನು ಮಾರಿ ದ್ಯೂತ ವ್ಯಸನ ಮುಗಿಸಿದೆಯಾ? ಪಾಂಡವಾಗ್ರಜನಿಗೆ ಶಕುನಿಯ ಕುಂಕು ಮಾತುಗಳನ್ನು ಸಹಿಸಲಾಗಲಿಲ್ಲ. ಗಾಂಧಾರಾಧಿಪತಿ, ವೃಥಾ ಜರೆಯಬೇಡ. ಹಲಗೆಯನ್ನು ಇನ್ನೊಮ್ಮೆ ಬಿಡಿಸಿ ದಾಳವನ್ನು ಉರುಳಿಸು. ನನ್ನನ್ನೇ ಸ್ವತಃ ಒತ್ತೆಯಾಗಿಟ್ಟುಕೊಂಡಿದ್ದೇನೆ. ಏನು ಹೇಳಲಿ? ಶಕುನಿಯ ತಾಳಕ್ಕೆ ಸರಿಯಾಗಿ ಕುಣಿಯುವ ದಾಳವು ಸ್ವತಃ ಧರ್ಮಜ ನೃಪತಿಯನ್ನು ಸೋಲಿನ ದವಡೆಗೆ ದೂಡಿತು. ಯಮಜನ ಮುಖಕಮಲ ಬಾಡಿ ಬಸವಳಿಯಿತು. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ. ಧನ್ಯವಾದಗಳು.